ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ಇವತ್ತು ನಾನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಬೇಸಿಕ್ ಮತ್ತು ಸ್ಟ್ಯಾಂಡರ್ಡ್ ಆಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಜನ, ದಟ್ ಈಸ್ ಟೀಚರ್ಸ್ ಅಸೋಸಿಯೇಷನ್ ಕಡೆಯಿಂದ ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತು ಈ ವಿಡಿಯೋಲಿ ಮಾತಾಡೋಣ. ಯಾವ ರೀತಿಯಲ್ಲಿ ಬೇಸಿಕ್ ಮತ್ತು ಸ್ಟ್ಯಾಂಡರ್ಡ್ ಪೇಪರ್ ಇರುತ್ತೆ, ಇದು ಎಷ್ಟು ನಮಗೆ ಯೂಸ್ಫುಲ್ ಆಗ್ತಿದೆ, ಮತ್ತು ಇದರಿಂದ ಏನೆಲ್ಲ ನೆಗೆಟಿವ್ಸು ಕೂಡ ಇದರಲ್ಲಿ ಇರುತ್ತೆ. ಇಫ್ ಇನ್ ಕೇಸ್ ಸ್ಟೇಟ್ ಲೆವೆಲಲ್ಲೂ ಕೂಡ ಸ್ಟ್ಯಾಂಡರ್ಡ್ ಮತ್ತು ಬೇಸಿಕ್ ಪೇಪರ್ ಎರಡು ಪೇಪರನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಇದು ಹೊಸದು ಯಾವುದು ಕಾನೂನಲ್ಲ ಅಥವಾ ಯಾವುದು ಹೊಸ ಪ್ಯಾಟರ್ನ್ ಅಲ್ಲ. CBSEಯಲ್ಲಿ ಆಲ್ರೆಡಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. CBSE ಎಕ್ಸಾಮ್ಸಲ್ಲಿ ಏನಾಗುತ್ತೆ ಅಂದರೆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ 2 ಆಪ್ಷನ್ಸ್ ಇರುತ್ತೆ. ಅವ್ರಿಗೆ ಬೇಸಿಕ್ ಅನ್ನೋದು ಒಂದು ಪೇಪರ್, ಇನ್ನೊಂದು ಸ್ಟ್ಯಾಂಡರ್ಡ್ ಆಗಿರುವಂಥದ್ದು ಒಂದು ಪೇಪರ್. ಮ್ಯಾಥಮೆಟಿಕ್ಸಲ್ಲಿ ಅವರು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೇ ಅದನ್ನು ಆಯ್ಕೆ ಮಾಡಬೇಕು. ನಾನು ಬೇಸಿಕ್ ಪೇಪರ್ ಬರಿತೀನ ಅಥವಾ ಸ್ಟ್ಯಾಂಡರ್ಡ್ ಬರಿತೀನ ಅಂತ. ಬೇಸಿಕ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಇರುತ್ತೆ, ಏನು ಫುಲ್ ಈಸಿ ಅಂತ ಇರುತ್ತೆ ಅಂತ ಅಲ್ಲ, ಅದರಲ್ಲೂ ಕೂಡ ಕ್ಯಾಲ್ಕುಲೇಷನ್ಸ್ ಮತ್ತೆ ಇರುತ್ತೆ. ಕಾಂಪಿಟೆನ್ಸಿ ಲೆವೆಲ್ ಕಮ್ಮಿ ಇರುತ್ತೆ ಬೇಸಿಕ್ಕಲ್ಲಿ, ಮತ್ತು ಸ್ಟ್ಯಾಂಡರ್ಡಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ ಪೇಪರ್. ಅದೇ ರೀತಿಯಲ್ಲಿ ಕಾಂಪಿಟೆನ್ಸಿ ಲೆವೆಲ್ ಆಫ್ ಕ್ವಶನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ ಟೀಚರ್ಸ್ ಅಸೋಸಿಯೇಷನ್ ಕಡೆಯಿಂದ ಹೋಗಿ ಒಂದು ಮನವಿನೂ ಕೂಡ ಸಲ್ಲಿಸಿದ್ದಾರೆ. ತುಂಬ ಹಿಂದೆನೂ ಕೂಡ ನಾವು ಸಲ್ಲಿಸಿದ್ವಿ, ಬಟ್ ಇಲ್ಲಿವರೆಗೂ ಯಾವುದು ಇಂಪ್ಲಿಮೆಂಟ್ ಆಗಿಲ್ಲ. ನೀವಾದರೂ ಇದನ್ನು ಇಂಪ್ಲಿಮೆಂಟ್ ಮಾಡಿ ನೆಕ್ಸ್ಟ್ ಕಮ್ಮಿಂಗ್ 2027, ದಟ್ ಈಸ್ 2026-27 ಹೊಸ ಅಕಾಡೆಮಿಕ್ ಇಯರ್ ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಬರುವ ಅಕಾಡೆಮಿಕ್ ಇಯರಲ್ಲಿ ನೀವು ಈ ರೀತಿಯಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಅನ್ನು ಮಾಡಿ. ಬಿಕಾಸ್ ಸಿಲೆಬಸ್ ಅಂತೂ ಸೇಮೇ ಇರುತ್ತೆ. NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಇಂದ ಏನು ಸಿಲೆಬಸ್ ಇದೆ, CBSE ಅವ್ರಿಗೂ ಅದೇ ಇರುವಂಥದ್ದು, ಸ್ಟೇಟ್ ಅವ್ರಿಗೂ ಅದೇ ಇರುವಂಥದ್ದು. ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಲೆಸನ್ ಎಲ್ಲ ಅದೇನೆ, ಬಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಮಾತ್ರ ಚೇಂಜ್ ಇರೋದ್ರಿಂದ ಇವರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ, ಇದೇ ರೀತಿಯಲ್ಲಿ ನಮಗೂ ಕೂಡ ನಮ್ಮ ಸ್ಟೇಟಲ್ಲೂ ಕೂಡ ಎಕ್ಸಾಮ್ ಇದೇ ರೀತಿಯಲ್ಲಿ ಕಂಡಕ್ಟ್ ಮಾಡಿ ಅಂತ. ಇದರಲ್ಲಿ ಎರಡು ರೀತಿಯಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಒಂದು ನೋಡಿ, ಯಾವಾಗ ನನ್ನ ಅಭಿಪ್ರಾಯ ಏನಂದ್ರೆ, ನೋಡಿ, ಯಾವಾಗ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಸ್ಟೂಡೆಂಟ್ ಅನ್ನು ಬೇಸಿಕ್ ಮತ್ತೆ ಸ್ಟ್ಯಾಂಡರ್ಡ್ ಆಗಿ ಡಿವೈಡ್ ಮಾಡ್ಬಿಡ್ತಿದ್ದೀರಾ, ನೀವು ಅಲ್ಲೇ ಆ ಮಗುನ ಅವನ ಕೆಪಾಸಿಟಿ ತಕ್ಕಂಗೆ, ನೀನು ಚೆನ್ನಾಗಿ ಓದೋನು ನೀನು ಸ್ಟ್ಯಾಂಡರ್ಡ್ ತಗೋ, ನಿನಗೆ ಸ್ವಲ್ಪ ಓದಕ್ಕೆ ಬರಲ್ಲ ನೀನು ಬೇಸಿಕ್ ತಗೋ ಅಂತ ಅಲ್ಲೇ ನಾವು ಡಿವೈಡ್ ಮಾಡ್ತಿದ್ದೀವಿ. ಸೊ ಇದು ಆಗಬಾರ್ದು ಅಂದರೆ ಈ ಬೇಸಿಕ್ ಮತ್ತು ಸ್ಟ್ಯಾಂಡರ್ಡ್ ಅನ್ನೋಂಥದ್ದು ಡಿವಿಷನ್ ಅನ್ನು ನಾವು ಫಸ್ಟೇ ನಿಲ್ಸಿದ್ರೆ ಒಳ್ಳೇದು. ಬಿಕಾಸ್ ಎಲ್ಲದನ್ನು ಕೂಡ ನಾವು CBSEಯನ್ನು ಫಾಲೋ ಮಾಡಿಕೊಂಡೇ ಮಾಡೋಕ್ಕಾಗಲ್ಲ. CBSE ಈಸ್ ಫಾರ್ CBSE ಸ್ಟೇಟ್. ನಮ್ಮ ಸ್ಟೇಟ್ನ ಮಕ್ಕಳದು ವ್ಯವಸ್ಥೆ ಹೇಗಿದೆ, ಅವ್ರ ಪರಿಸ್ಥಿತಿ ಏನಿದೆ, ಬಿಕಾಸ್ ಹಳ್ಳಿ ಕಡೆಯಿಂದನೂ ತುಂಬ ಮಕ್ಕಳು ಬರ್ತಿದ್ದಾರೆ ಅಂದಾಗ ಅಲ್ಲಿ ಇಂಗ್ಲೀಷ್ ಅಷ್ಟು ಫ್ಲೂಯೆಂಟ್ ಇಲ್ಲದೆ ಇದ್ದಾಗ ನಾವು ಅವ್ರಿಗೆ ಕಾಂಪಿಟೆನ್ಸಿ ಲೆವೆಲ್ ಕ್ವಶನ್ಸ್ ಅವ್ರಿಗೆ ಕೇಳಿದಾಗ ಅವ್ರಿಗೆ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಅದು ಗೊತ್ತಿರೋ ವಿಷಯ. ಸೊ ಹಾಗಿದ್ದಾಗ ನಾವು ಎಲ್ರಿಗೂ ಕೂಡ ಒಂದೇ ಸಮ ರೀತಿಯಲ್ಲಿ ತಗೊಂಡು ಹೋಗಬೇಕು ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಇದು ಬೇಸಿಕ್ ಮತ್ತು ಸ್ಟ್ಯಾಂಡರ್ಡ್ ಅನ್ನೋ ಪೇಪರ್ ಎರಡು ಸಪ್ರೇಟ್ ಮಾಡೋ ಬದಲು ಒಂದೇ ಪೇಪರ್ ಮಾಡಿದಾಗ ಇಲ್ಲಿದು IQ ಲೆವೆಲು ಮಕ್ಕಳದು ಜಾಸ್ತಿ ಆಗುತ್ತೆ, ಕಲಿತಾರೆ, ಸ್ವಲ್ಪ ಕ್ರಿಯೇಟಿವ್ ಥಿಂಕಿಂಗು ಕೂಡ ಬರುತ್ತೆ. ಆಲ್ರೆಡಿ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ ನೀವು ಏನು CBSE ಮಾದರಿಯಲ್ಲಿ ಪಾಸಿಂಗ್ ಮಾರ್ಕ್ಸನ್ನು ಕಮ್ಮಿ ಮಾಡಿದ್ದೀರಾ, 80 ಮಾರ್ಕ್ಸ್ಗೆ 13 ಮಾರ್ಕ್ಸ್ಗೆ ಇಳಿದಿದ್ದೀರಾ. ಸೊ ಇನ್ನು ಎಷ್ಟು ಲೋ ಲೆವೆಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ, ಕಷ್ಟ ಆಗ್ತಿದೆ, ಮಕ್ಕಳನ್ನು ಪಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳನ್ನು ನಾವು ಪಾಸ್ ಮಾಡ್ಕೊಂಡೇ ಹೊಂಟೋದ್ರೆ ನಮಗೆ ಕ್ವಾಲಿಟಿ ಎಜುಕೇಷನ್ ಎಲ್ಲಿ ಸಿಗ್ತಿದೆ, ಮಕ್ಕಳಲ್ಲಿ ಆ ಕ್ವಾಲಿಟಿ ನಾಲೆಜ್ ಎಲ್ಲಿ ಬರುತ್ತೆ? PUCಗೆ ಹೋದಾಗ ಅಥವಾ ಅವ್ರು ಗ್ರ್ಯಾಜುಯೇಷನ್ಗೆ ಹೋದಾಗ ಆ ಲೆವೆಲ್ ಆಫ್ ನಾಲೆಜ್ ಎಲ್ಲಿ ಬೆಳೆಯುತ್ತೆ? ನೀವು ಯಾವಾಗ ಬರೀ ಪಾಸಿಂಗ್ಗೆ ನೋಡ್ತಾ ಇದ್ರೆ ಮಕ್ಕಳು ಓದೋದು ಯಾವಾಗ ನಾವು 13 ಮಾರ್ಕ್ಸ್ ಆಲ್ರೆಡಿ ನಾವು ಎಕ್ಸಾಮಲ್ಲೇ ಮಾಡಿಬಿಟ್ಟಿದ್ದೀವಿ ಸ್ಟೇಟ್ ಲೆವೆಲ್, ದಟ್ ಈಸ್ ನಮ್ಮ ಸ್ಟೇಟ್ ಬೋರ್ಡಲ್ಲಿ. ಈಗ ಮಕ್ಕಳು ಏನು ಮಾಡ್ತಾರೆ, ಪಾಸ್ ಆಗೋಷ್ಟು ಓದ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಅದೇ ನಾವು 28 ಮಾರ್ಕ್ಸ್ ಏನು ಆಲ್ರೆಡಿ ಇತ್ತು, ಅಟ್ಲೀಸ್ಟ್ ಅಷ್ಟಕ್ಕಾದರೂ ಕೂಡ ಕೂತ್ಕೊಂಡು ಮಕ್ಕಳು ಓದ್ತಾ ಇದ್ರು. ಬಟ್ ನೀವು ಮಾರ್ಕ್ಸ್ ಕಮ್ಮಿ ಮಾಡಿರೋದ್ರಿಂದ ಮಾನ್ಯ ಶಿಕ್ಷಣ ಸಚಿವರು ಒಂದು ಕಡೆ ಎಲ್ಲೋ ನಿಮ್ಮ ದೃಷ್ಟಿಯಲ್ಲಿ ಅದು ಎಲ್ಲರೂ ಪಾಸ್ ಆಗಬೇಕು, ಒಂದು ಜಾಬ್ ಸಿಗಲಿ ಅಂತ ನೀವು ಆ ದೃಷ್ಟಿಕೋನದಿಂದ ನೋಡ್ತಿರ್ಬೋದು. ಬಟ್ ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ನಾವು ಮಕ್ಕಳಲ್ಲಿ ಕ್ವಾಲಿಟಿ ಎಜುಕೇಷನನ್ನು ಎಲ್ಲೋ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೋ ಸಬ್ಜೆಕ್ಟ್ ಕಷ್ಟ ಇದೆ ಅಂದಿದ ತಕ್ಷಣ ಅದಕ್ಕೆ ವೇಟೇಜೇ ಕಮ್ಮಿ ಮಾಡಿಬಿಡೋದು, ಅಥವಾ ಪೇಪರೇ ಈಸಿ ಕೊಟ್ಬಿಡೋವಂಥದ್ದು, ಅಥವಾ ಆ ಲೆವೆಲನ್ನು ಡಿಕ್ರೀಸ್ ಮಾಡೋದಲ್ಲ. ಯೂನಿವರ್ಸಲ್ ಟ್ರುತ್ ಅದು. ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಪೇಪರ್ ಬರೀಬೇಕು ಅಂದರೆ ಸ್ವಲ್ಪ ಮಕ್ಕಳು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು, ಓದಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟನ್ನು ಅಂತ. ನೀವು ಹಿಂದೆ ನೀವು ಇಂಪ್ಲಿಮೆಂಟ್ ಮಾಡಿರೋಂಥದ್ದು ನಲಿಕಲಿ ಅಂತ 1 to 9 ಸ್ಟ್ಯಾಂಡರ್ಡ್ ಏನು ನೀವು ಕ್ಲಾಸ್ ಯಾರಿಗೂ ಫೇಲ್ ಮಾಡಬಾರ್ದು, ಪಾಸ್ ಮಾಡಲೇಬೇಕು ಅನ್ನೋ ಒಂದು ಮಟ್ಟದಲ್ಲಿ ಎಲ್ಲರೂ ಈ ಥರ ತಗೊಂಡು ಬಂದು ತಳ್ಕೊಂಡು 10th ಸ್ಟ್ಯಾಂಡರ್ಡಲ್ಲಿ ಅವನು ಹಾಗೆ ತಳ್ಬಿಟ್ಟು ಪಾಸ್ ಮಾಡಿಬಿಟ್ಟು ನೆಕ್ಸ್ಟ್ ಅವ್ನು ಹೋಗಿ ಯಾವುದು ಕೆಲಸಕ್ಕೆ ಸೇರ್ಕೋತಾನೆ, ಜಾಬ್ ಸಿಗುತ್ತೆ, ITI ಕಾಲೇಜ್ಗೆ ಹೊಂಟೋಗ್ತಾನೆ ಅಂತ ಅಲ್ಲ.
ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ ನೀವು. ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗ್ತಿರೋಂಥದ್ದು, ಅವನು ನಾನು ಜಸ್ಟ್ ಪಾಸ್ ಆದರೆ ಸಾಕಪ್ಪ, ಏನೋ 9th ಸ್ಟ್ಯಾಂಡರ್ಡ್ ಅಲ್ಲೇ ಅವ್ನು ಏನು ಮಾಡ್ತಿದ್ದಾನೆ ಅಂದರೆ, ಆ ಸ್ಟೂಡೆಂಟ್, ಆ ವಿದ್ಯಾರ್ಥಿ ಕೆಲ್ಸಕ್ಕೆ ಸೇರ್ಕೋತಾವನೆ ಅಥವಾ ಬೇರೆ ಯಾವುದೋ ವರ್ಕ್ ಕಲಿತಾವನೆ. ಬಿಕಾಸ್ ಅವ್ನು ಗೊತ್ತಾಗೋಗ್ತಿದ್ದೆ ನನ್ನ ಕೆಪಾಸಿಟಿನೇ ಇಷ್ಟೇ. ಬಿಕಾಸ್ ನೀವು 1 to 9th, ಫಸ್ಟ್ ಸ್ಟ್ಯಾಂಡರ್ಡ್ ಟು 9th ಸ್ಟ್ಯಾಂಡರ್ಡ್ ನೀವೇನು ಮಾಡ್ತಿದ್ದೀರಾ ಅಂದರೆ, ಅವ್ನು ಓದ್ತಿಲ್ಲ ಅಂದ್ರೂ ಹೋಗ್ಲಿ ಪುಷ್ ಮಾಡೋದು, ಪಾಸ್ ಮಾಡೋದು, ಪುಷ್ ಮಾಡೋದು, ಪಾಸ್ ಮಾಡೋಂಥದ್ದು. ಈ ಥರ ಮಾಡಿದಾಗ ಆ ಮಗು ಎಲ್ಲಿ ಸೀರಿಯಸ್ ಆಗಿ ತಗೋತಾನೆ, ಯಾವಾಗ ಮನೆಯಲ್ಲಿ ಕೂತ್ಕೊಂಡು ಓದ್ತಾನೆ? ಹೋಗ್ಲಿ ಹೇಗೋ ಸ್ಕೂಲಲ್ಲಿ ಪಾಸ್ ಮಾಡ್ತಾರಲ್ಲ, 10th ಹಾಗೆ ಪಾಸ್ ಮಾಡಿಬಿಡ್ತಾರೆ, ನನ್ನ ಸರ್ಟಿಫಿಕೇಟ್ ಇದ್ರೆ ಸಾಕು ಅಂತ 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಮಾತ್ರ ಇಟ್ಕೊಂಡು ಓಡಾಡ್ತಾನೆ ಹೊರತು ಅವ್ನು ಹೈಯರ್ ಎಜುಕೇಷನ್ಗೆ ಹೋಗಲ್ಲ. ನೀವು ಯಾವಾಗ ಪುಷ್ ಮಾಡಿ ಪಾಸ್ ಮಾಡ್ತೀರಾ. ಅದೇ ನೀವು ಕಾಂಪಿಟೇಷನ್ ಅನ್ನು ಕ್ರಿಯೇಟ್ ಮಾಡಿ ಮಕ್ಕಳಲ್ಲಿ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ದು ಸೀರಿಯಸ್ನೆಸ್ ಬಂದಾಗ ಅವ್ರು ನಿಜವಾಗ್ಲೂ ಕೂತ್ಕೊಂಡು ಓದುತ್ತಾರೆ. ನಮ್ಮ ಕಾಲದಲ್ಲಿ ನಾನು ಓದುವಾಗ ಅಂದರೆ ಆಲ್ಮೋಸ್ಟ್ 15 years ಬ್ಯಾಕ್ 10th ಸ್ಟ್ಯಾಂಡರ್ಡ್ದು ಎಕ್ಸಾಮ್ ಪ್ಯಾಟ್ರನ್ ಆಗಿರಲಿ ಅಥವಾ ಅದ್ರದ್ದು ಒಂದು ಬೆಲೆನೇ ಬೇರೆ ಇತ್ತು. 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಂದಿದ ತಕ್ಷಣನೇ ತುಂಬ ಮಕ್ಕಳು ಸೀರಿಯಸ್ ಆಗಿ ಓದ್ತಾ ಇದ್ರು, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ರು, ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ರು. ಈಗಲೂ ಮಾಡ್ತಿದ್ದಾರೆ, ಮಾಡ್ತಾ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವಾಗಿಂದೂ ಮತ್ತು ಇವತ್ತಿಂದಿಗೂ ತುಂಬ ವ್ಯತ್ಯಾಸ ಇದೆ. ಈಗ 625ಗೆ 625 ಸ್ಕೋರ್ ಮಾಡೋದು ಮಕ್ಕಳು ನಿಮಗೆ ತುಂಬ ಸಿಗ್ತಾರೆ. ದಟ್ ಈಸ್ 30-40 ಮಕ್ಕಳು 625ಗೆ 625 ಸಿಗ್ತಾರೆ. ಬಟ್ ಅದೇ ನೀವು ಯಾವಾಗ 15 years ಬ್ಯಾಕ್ ಹೋಗಿ ನೋಡಿದಾಗ ನಾವು 85% ಕ್ರಾಸ್ ಮಾಡಿದ್ರೆ ಅದೇ ಒಂದು ದೊಡ್ಡ ಸಾಧನೆ. 20 ವರ್ಷ 30 ವರ್ಷ ಹಿಂದೆ ನೀವು ನೋಡಿದಾಗ 10th ಸ್ಟ್ಯಾಂಡರ್ಡಲ್ಲಿ 70% ಬಂದಿದ್ರೆ ಸಾಕು, ಅದೇ ಒಂದು ದೊಡ್ಡ ಸಾಧನೆ, ಅದೇ ಒಂದು ಥರ ಖುಷಿ ಇತ್ತು. ಬಟ್ ಇವತ್ತು 90%, 95% ಅವನು 10th ಸ್ಟ್ಯಾಂಡರ್ಡಲ್ಲಿ ಸ್ಕೋರ್ ಮಾಡಿದ್ರು ಅವನಿಗೆ PUCಯಲ್ಲಿ ಅದೇ ಮಾರ್ಕ್ಸ್ ಬರ್ತಾ ಇಲ್ಲ. ಆ್ಯಂಡ್ PUCಯಲ್ಲಿ ಇಫ್ ಇನ್ ಕೇಸ್ ಒಂದು ವೇಳೆ ಅವ್ನು ಸ್ಕೋರ್ ಮಾಡ್ತಿದ್ದಾನೆ ಅಂದರೆ ಅಲ್ಲೂ ಕೂಡ ನೀವು ವೇಟೇಜನ್ನು ಕಮ್ಮಿ ಮಾಡ್ತಾ ಇದ್ದೀರಾ. ಅಲ್ಲೂ ಕೂಡ ಆ ಪ್ಯಾಟ್ರನ್ನನ್ನೇ ನೀವೇನು ಮಾಡ್ತಿದ್ದೀರಾ, ಚೇಂಜ್ ಮಾಡ್ತಿದ್ದಾಗ ಆ ಸ್ಟೂಡೆಂಟ್, ಆ ವಿದ್ಯಾರ್ಥಿ ಅವನು ಡಿಗ್ರಿಗೆ ಹೋದಾಗ ಅಥವಾ ಅಲ್ಲಿ ಇನ್ನೂ ಹೈಯರ್ ಸ್ಟಡೀಸ್ಗೆ ಹೋದಾಗ ಅವನಿಗೆ ಪ್ರಾಬ್ಲಮ್ ಆಗ್ತಿದೆ. ನಾವು ಈ ಥರ ನಮ್ಮ ಕರ್ನಾಟಕದಲ್ಲಿ ಆ ಲೆವೆಲನ್ನು ಇದನ್ನು ನಾವು ಕಮ್ಮಿ ಮಾಡಿದಾಗ ಮಕ್ಕಳದು ಭವಿಷ್ಯದ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು. ಮ್ಯಾಥಮೆಟಿಕ್ಸು ಸೈನ್ಸು ಇರೋವಂಥದ್ದು ಜಸ್ಟ್ ಬೈ ಹಾರ್ಟ್ ಮಾಡಿ ಬರೆಯೋಕ್ಕಲ್ಲ, ನಿಮ್ಗೆ ಗೊತ್ತಿದೆ ಅದು. ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಇರೋಂಥದ್ದೇ ಮಕ್ಕಳದು ಕ್ರಿಯೇಟಿವ್ ಥಿಂಕಿಂಗನ್ನು ಡೆವಲಪ್ ಮಾಡಲಿಕ್ಕೆ, ಅವ್ರು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ, ಹೇಗೆ ಬರೀತಾರೆ ಲೆಕ್ಕವನ್ನು, ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ. ಮ್ಯಾಥಮೆಟಿಕ್ಸ್ ಅಂದರೆ ಒಂದು ನಿಜವಾಗ್ಲೂ ಹೇಳಬೇಕು ಅಂದರೆ ಮ್ಯಾಥಮೆಟಿಕ್ಸ್ ತುಂಬ ಈಸಿ ಸಬ್ಜೆಕ್ಟ್. ಯಾವಾಗ ನಿಮಗೆ ಫಾರ್ಮುಲಾಸ್ ಬರುತ್ತೆ, ಕ್ಯಾಲ್ಕುಲೇಷನ್ಸ್ ಬರುತ್ತೆ, ಟೇಬಲ್ಸ್ ಬಂತು ಅಂದರೆ ನಿಜವಾಗ್ಲೂ ಮ್ಯಾಥಮೆಟಿಕ್ಸ್ ಈಸಿ. ತುಂಬ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಏನಕ್ಕಾಗುತ್ತೆ ಅಂದರೆ ಅವ್ರಿಗೆ ಸ್ಟಾರ್ಟಿಂಗ್ ಈ ಫಸ್ಟ್ ಸ್ಟೆಪ್ಪಲ್ಲೇ ಅವರು ಕರೆಕ್ಟಾಗಿ ಮಾಡಿರಲ್ಲ. ಮ್ಯಾಥಮೆಟಿಕ್ಸ್ ಕಷ್ಟ ಆಗಲಿಕ್ಕೆ ಕಾರಣನೇ ಏನಂದರೆ ಅವರ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಅವ್ರಿಗೆ ಟೇಬಲ್ಸ್ ಬರ್ತಿರಲ್ಲ, ಅವ್ರಿಗೆ ಕೌಂಟಿಂಗ್ ನಂಬರ್ಸ್ ಕರೆಕ್ಟಾಗಿ ಹೇಳ್ಕೊಡಿರಲ್ಲ. 3rd ಸ್ಟ್ಯಾಂಡರ್ಡ್ ಬರೋಷ್ಟರಲ್ಲಿ ಅವ್ರಿಗೆ ಅಡಿಷನ್ ಸಬ್ಟ್ರಾಕ್ಷನ್ ಕರೆಕ್ಟಾಗಿ ಬರ್ತಿರಲ್ಲ. ನೀವು ಅಲ್ಲಿ ಅವ್ರಿಗೆ ತಿದ್ದಲ್ಲ, ನೀವೇನು ಮಾಡ್ತೀರಾ ಅಂದರೆ ನೀವು ಅವ್ರಿಗೆ ಪಾಸ್ ಮಾಡ್ತೀರಾ, ಪುಷ್ ಮಾಡಿ ಪಾಸ್ ಮಾಡಿಬಿಡ್ತೀರಾ. ಅವರು ಅಲ್ಲಿ ಟೇಬಲ್ಸ್ ಕಲ್ತಿರಲ್ಲ, ಅಡಿಷನ್ ಸಬ್ಟ್ರಾಕ್ಷನ್ ಕಲ್ತಿರಲ್ಲ, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ 1 to 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಅವ್ರು ಏನು ಕಲಿಬೇಕಾಗಿತ್ತು ಅಲ್ಲಿ ನಾವು ಅವ್ರನ್ನ ಕಲಿಯೋ ಕಡೆ ಫೋಕಸ್ ಮಾಡಲ್ಲ. ಕಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವ್ರು ಆಟ ಆಡ್ತಾ ಕಲೀಲಿ ಅಂದಾಗ ಅಲ್ಲಿ ಮ್ಯಾಥಮೆಟಿಕ್ಸು ಎಲ್ಲಿ ತಲೆಗೆ ಹೋಗುತ್ತೆ ಅವ್ರಿಗೆ. 9th ಸ್ಟ್ಯಾಂಡರ್ಡ್ ಬಂದಿರ್ತಾರೆ ಮಕ್ಕಳಿಗೆ ಬೇಸಿಕ್ ನಾಲೆಡ್ಜ್, ಟೇಬಲ್ಸ್, ಅಡಿಷನ್, ಸಬ್ಟ್ರಾಕ್ಷನ್ ಗೊತ್ತಿರಲ್ಲ, ಮತ್ತು ಮ್ಯಾಥಮೆಟಿಕ್ಸ್ ಹೇಗೆ ಪಾಸ್ ಆಗ್ತಾರೆ ಅವರು? ಸೊ ನೀವು ಫಸ್ಟ್ ಮಾಡೋದಾದರೆ ಏನಾದರೂ 1 to 9th ಸ್ಟ್ಯಾಂಡರ್ಡ್ ಏನಿದೆ ಇಲ್ಲಿ ಮ್ಯಾಥಮೆಟಿಕ್ಸ್ ಲೆವೆಲನ್ನು ಸ್ವಲ್ಪ ಟೀಚರ್ಸ್ಗೆ ಟ್ರೈನಿಂಗ್ ಕೊಡೋದಾಗಿರಲಿ, ಮಕ್ಕಳಿಗೆ ಯಾವ ರೀತಿಯಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ಬೋದು ಅನ್ನೋದು ನೀವು ಡಿಸೈಡ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಒಂದು ಒಳ್ಳೆ ಟ್ರೈನಿಂಗ್ ಕೊಡಿ ಟೀಚರ್ಸ್ಗೆ, ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡಿ, ಒಂದು ಒಳ್ಳೆ ಡಿಜಿಟಲ್ ಕ್ಲಾಸಸ್ ಮಾಡಿಸಿ. ನೀವು ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಥರ, ಒಂದು ಈಸಿ ಮೆಥಡಲ್ಲಿ ಮಕ್ಕಳಿಗೆ ಕ್ವಶನ್ ಅರ್ಥ ಮಾಡಿಸೋ ಥರ ನೀವು ಈ ಥರ ವ್ಯವಸ್ಥೆಯನ್ನು ಮಾಡಿ ಹೊರತು ನೀವು ಪೇಪರ್ ಪ್ಯಾಟ್ರನನ್ನು ಚೇಂಜ್ ಮಾಡೋವಂಥದ್ದು ಅಥವಾ ವೇಟೇಜನ್ನು ಕಮ್ಮಿ ಮಾಡೋವಂಥದ್ದು, ಪಾಸಿಂಗ್ ಮಾರ್ಕ್ಸ್ ಇಳಿಸೋವಂಥದ್ದು, ಈ ಥರ ಎಲ್ಲ ಮಾಡಿದಾಗ ಮಕ್ಕಳಿಗೂ ಕೂಡ ಅವರ ನಾಲೆಡ್ಜ್ ಕಮ್ಮಿ ಆಗುತ್ತೆ. ಆ್ಯಸ್ ಎ ಸ್ಟೂಡೆಂಟ್ ನಿಮ್ಮ ಅಭಿಪ್ರಾಯ ಏನು? ಬಿಕಾಸ್ ನಿಮ್ಮ ಫ್ಯೂಚರ್ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡಿ. ನೀವು ಪೇರೆಂಟ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ನೀವು ಆಸ್ ಎ ಪೇರೆಂಟ್ ನಿಮ್ಮ ಮಕ್ಕಳದ ಭವಿಷ್ಯದ ಬಗ್ಗೆ ನೀವೇನು ಅನ್ಕೋತೀರಾ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬಿಕಾಸ್ ನಮ್ಮ ಅಭಿಪ್ರಾಯನೇ ನಮ್ಮ ಶಿಕ್ಷಣ ಸಚಿವರು ತಗೋಬೇಕಾಗಿರೋಂಥದ್ದು. ಆಸ್ ಎ ಟೀಚರ್ಸ್ ಮತ್ತು ಆಸ್ ಎ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ನೀವು ನೋಡ್ತಿದ್ರೆ ಬೇಸಿಕ್ ಮತ್ತು ಸ್ಟ್ಯಾಂಡರ್ಡ್ ಈ ಥರ ಡಿವೈಡ್ ಮಾಡೋದು ಒಳ್ಳೆಯದಾ, ಅಥವಾ ಒಂದೇ ಪೇಪರ್ ಇಟ್ಟು 10th ಸ್ಟ್ಯಾಂಡರ್ಡ್ ಯಾವ ರೀತಿಯಲ್ಲಿ ಎಕ್ಸಾಮ್ ನಡೀತಿದೆ ಅದೇ ರೀತಿಯಲ್ಲಿ ಹೋದರೆ ಒಳ್ಳೆಯದಾ? ಬಿಕಾಸ್ ಇಲ್ಲಿ ಡಿಸ್ಕ್ರಿಮಿನೇಟ್ ನಾವೇ ಸ್ಟಾರ್ಟಿಂಗಿಂದ ಮಾಡಿಬಿಟ್ರೆ ಮಕ್ಕಳು ಅಲ್ಲೇ ಡಿಮೋಟಿವೇಟ್ ಆಗೋಗ್ತಾರೆ.
ಸೊ ಇದು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನೂ ಕೂಡ ತಿಳಿಸಿ. ಎಲ್ಲೋ ಒಂದು ಕಡೆ ಇರ್ಬೋದು, ಚೆನ್ನಾಗಿರ್ಬೋದು ಸ್ಟ್ಯಾಂಡರ್ಡ್ ಮತ್ತು ಬೇಸಿಕ್, ಅದು ಕೂಡ ಒಂದು ಒಳ್ಳೆ ಪಾಸಿಟಿವ್ ಇರ್ಬೋದು. ಬಟ್ ಇನ್ನೊಂದು ಕಡೆ ಅದು ಕೂಡ ಕೆಟ್ಟದ್ದು ಅಂತಲೇ ನಾನು ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಮುಖಾಂತರ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ಗೂ ಕೂಡ ತಲುಪಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್. ಥ್ಯಾಂಕ್ ಯು.